ಕೆಲವೇ ಗಂಟೆಗಳಲ್ಲಿ ಸಿಎಂ ಬದಲಾವಣೆ ಸ್ಪಷ್ಟವಾಗುತ್ತಾ? ಯಡಿಯೂರಪ್ಪ ಜಾಗಕ್ಕೆ ಬಂದು ಕೂರೋದು ಯಾರು? ವಿಜಯೇಂದ್ರ ಭವಿಷ್ಯಕ್ಕೂ ಕ್ಷಣಗಣನೆ ಆರಂಭವಾಯ್ತಾ? ಕೊರೋನಾ ಸಂಕಷ್ಟದ ಮಧ್ಯೆಯೂ ಸಿಎಂ ಬಿಎಸ್ವೈ ಅಕ್ಷರಶಃ ನಡುಗುತ್ತಿದ್ದಾರಾ? ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿರುವ ಫಲಿತಾಂಶ ಮಹತ್ವದ ಬದಲಾವಣೆಗೆ ಕಾರಣವಾಗುತ್ತಾ? ಯಡಿಯೂರಪ್ಪ ಜಾಗಕ್ಕೆ ಬಂದು ಕೂರೋದ್ಯಾರು? ಸಿಎಂ ಪುತ್ರ ವಿಜಯೇಂದ್ರ ಭವಿಷ್ಯಕ್ಕೂ ಕ್ಷಣಗಣನೆ ಆರಂಭವಾಯ್ತಾ? ಸಿದ್ದರಾಮಯ್ಯ ನುಡಿದ ಭವಿಷ್ಯ ನಿಜವಾಗಲಿದೆಯೇ? ಅಷ್ಟಕ್ಕೂ ಏನಿದು ಸಿದ್ದು ಭವಿಷ್ಯ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಕೊರೋನಾ ನಿರ್ವಹಣೆ, ಉಪಚುನಾವಣೆ, ಸಿಎಂ ಬದಲಾವಣೆ. ಎಪ್ಪತ್ತೆಂಟು ವರ್ಷದ ಯಡಿಯೂರಪ್ಪ ಬಹುಶಃ ತಮ್ಮ ರಾಜಕೀಯ ವೃತ್ತಿ ಜೀವನದಲ್ಲಿ ಈ ರೀತಿಯ ಒತ್ತಡವಿರುವ ಆಡಳಿತವನ್ನ ನೋಡಿರಲಿಕ್ಕಿಲ್ಲ. 4ನೇ ಬಾರಿಗೆ ಮುಖ್ಯಮಂತ್ರಿ ಹುದ್ದೆ ಸ್ವೀಕರಿಸಿದ ನಂತರ ಸಾಲು ಸಾಲು ಸವಾಲುಗಳನ್ನು ಯಡಿಯೂರಪ್ಪ ಎದುರಿಸಬೇಕಾಯಿತು. ಸಿಎಂ ಆದಾಗಿನಿಂದ ಕೇಂದ್ರದ ಪೂರ್ಣ ಪ್ರಮಾಣದ ಸಹಕಾರ ಸಿಗದೇ ಇದ್ದರೂ 15 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 13ರಲ್ಲಿ ಗೆದ್ದು ತನ್ನ ತಾಕತ್ತನ್ನು ಪ್ರದರ್ಶಿಸಿದ್ದರು. ಆದರೆ ಈ ಹಿಂದಿನಂತೆ ಪರಿಸ್ಥಿತಿ ಈಗ ಇಲ್ಲ ಎನ್ನುವುದು ಕಟು ಸತ್ಯ. ಒಂದು ಕಡೆ ಕೊರೋನಾ ನಿರ್ವಹಣೆ, ಇನ್ನೊಂದು ಉಪಚುನಾವಣೆಯ ಫಲಿತಾಂಶದ ಮೇಲೆ ಯಡಿಯೂರಪ್ಪನವರ ಮತ್ತವರ ಪುತ್ರ ಬಿವೈ ವಿಜಯೇಂದ್ರ ಅವರ ಭವಿಷ್ಯ ನಿಂತಿದೆ ಎನ್ನುವ ಮಾತುಗಳು ಬಿಜೆಪಿ ಪಡಸಾಲೆಯಲ್ಲಿ ಕೇಳಿ ಬರುತ್ತಿದೆ. ಪಕ್ಷದಲ್ಲೇ ಹಲವು ಸವಾಲುಗಳನ್ನು ಎದುರಿಸುತ್ತಿರುವ ಯಡಿಯೂರಪ್ಪನವರನ್ನ ಹೈಕಮಾಂಡ್ ಸರಿಯಾಗಿ ನಡೆಸಿಕೊಳ್ಳದೇ ಇದ್ದ ಹಲವು ಉದಾಹರಣೆಗಳಿವೆ. ಈ ನಡುವೆ ಉಪಚುನಾವಣೆಯ ಫಲಿತಾಂಶದ ಮೇಲೆ ಯಡಿಯೂರಪ್ಪನವರ ಭವಿಷ್ಯ ನಿರ್ಧಾರವಾಗಲಿದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಬಿಜೆಪಿಯೊಳಗಿರೋ ಬಿಎಸ್ವೈ ಶತ್ರುಪಡೆಯ ಮಹಾಸಂಚು. ಬಿಎಸ್ವೈ ಬೆಳಗಾವಿ ಸೋತ್ರೆ ನಾಯಕತ್ವ ಬದಲಾವಣೆ ಪಕ್ಕಾನ? ಒಂದೇ ಒಂದು ಕುಂದಾನಗರಿ ಬಿಜೆಪಿ ಪಾಲಿಗೆ ದಕ್ಷಿಣ ಕರ್ನಾಟಕದ ಹೆಬ್ಬಾಗಿಲ ಪ್ರವೇಶ ದ್ವಾರವಾಗಿದೆ. ಇದೇ ಹೆಬ್ಬಾಗಿಲನ್ನೇ ಮುಚ್ಚೋ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ತಮ್ಮ ಶಿಷ್ಯ ಸತೀಶ್ ಜಾರಕಿಹೊಳಿಗೂ ಇದು ಅತ್ಯಂತ ನಿರ್ಣಾಯಕ ಚುನಾವಣೆಯಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿ ಮಟ್ಟಿಗೆ ನಿಜಕ್ಕೂ ನಿರ್ಣಾಯಕವಾಗಿದೆ. ಅದರಲ್ಲೂ ಮುಖ್ಯವಾಗಿ ಬಿಎಸ್ ಯಡಿಯೂರಪ್ಪ ಅವರ ಸಿಎಂ ಪಟ್ಟವನ್ನು ಉಳಿಸಬಲ್ಲ ಶಕ್ತಿಯು ಬೆಳಗಾವಿ ಫಲಿತಾಂಶಕ್ಕಿದೆ. ಆದರೆ ಪ್ರಧಾನಿ ಮೋದಿ ತೆಗೆದುಕೊಂಡ ತಪ್ಪಿನ ನಿರ್ಧಾರಗಳು ಮೋದಿ ಪಕ್ಷಕ್ಕೆ ಬಹುದೊಡ್ಡ ಹೊಡೆತಗಳೇ ಆಗಿವೆ. ಸಾಮಾನ್ಯ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಅದೆಷ್ಟೋ ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ. ಅದೆಷ್ಟೋ ಮಂದಿ ನಾಳಿನ ಭವಿಷ್ಯ ನೆನೆದು ಕಂಗಾಲಾಗಿದ್ದಾರೆ. ಶ್ರೀಸಾಮಾನ್ಯನಂತೂ ಕೇಂದ್ರ ಯಾವ ಟ್ಯಾಕ್ಸ್ ಹಾಕಿ ಕೊನೆಗೆ ಉಸಿರನ್ನೇ ನಿಲ್ಲಿಸುತ್ತೋ ಅಂತ ಭಯ ಬೀಳುತ್ತಿದ್ದಾನೆ. ದೆಹಲಿಯಲ್ಲಿ ಅನ್ನದಾತನ ಆರ್ತನಾದವನ್ನ ಕೇಳುವ ಕಿವಿಯೇ ಇಲ್ಲವಾಗಿದೆ. ಮೋದಿ ವಿರುದ್ಧದ ಆಡಳಿತ ವಿರೋಧಿ ಅಲೆ ಜೊತೆ ರಾಜ್ಯ ಬಿಜೆಪಿಯ ಘನಂದಾರಿ ಕರ್ಮಕಾಂಡಗಳು ಬೆಳಗಾವಿ ಉಪಚುನಾವಣೆಯ ಫಲಿತಾಂಶವನ್ನ ನಿರ್ಧರಿಸುವ ಅಂಶಗಳಾಗಿವೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಶಿಷ್ಯ ಸತೀಶ್ ಜಾರಕಿಹೊಳಿ ಗೇಮ್ ಮೋದಿ ಏದುಸಿರು ಬಿಡುವಂತೆ ಮಾಡುತ್ತಿದೆ. ಒಂದು ವೇಳೆ ಬಿಎಸ್ವೈ ಬೆಳಗಾವಿಯನ್ನು ನಿಜಕ್ಕೂ ಸೋತು ಬಿಟ್ಟರೆ ಆ ಕ್ಷಣವೇ ಸಿಎಂ ಸ್ಥಾನವನ್ನ ಕಳೆದುಕೊಳ್ಳಬೇಕಾಗುತ್ತೆ. ಕೊರೋನಾ ನಿರ್ವಹಣೆಯ ವೈಫಲ್ಯದ ಕಾರಣಕ್ಕೂ ಬಿಎಸ್ವೈಗೆ ಸಂಕಷ್ಟವೇ? ಕೊರೋನಾ ನಿರ್ವಹಣೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹೇಗೆ ಉತ್ತಮ ಹೆಸರನ್ನ ಪಡೆದುಕೊಳ್ಳಲು ವಿಫಲವಾಯಿತು, ಅದಕ್ಕಿಂತಲೂ ಹೆಚ್ಚಾಗಿ ಯಡಿಯೂರಪ್ಪ ಸರ್ಕಾರ ಕೂಡ ನಿರ್ವಹಣೆಯ ವಿಚಾರದಲ್ಲಿ ಸಾರ್ವಜನಿಕರಿಂದ ಆಕ್ರೋಶಕ್ಕೆ ಗುರಿಯಾಯಿತು. ಖುದ್ದು ಬಿಜೆಪಿಯ ಕೆಲವು ಮುಖಂಡರು ಸರ್ಕಾರದ ನಿರ್ವಹಣೆಯ ಬಗ್ಗೆ ಅಪಸ್ವರ ಎತ್ತಿದ್ದರು.
ಆರೋಗ್ಯ ಸಚಿವರ ಕಾರ್ಯವೈಖರಿಯ ಬಗ್ಗೆ ಜನರು ತೀವ್ರ ಅಸಮಾಧಾನವನ್ನ ಹೊಂದಿದ್ದರು. ವಿಶೇಷ ಅಂದ್ರೆ ಮತದಾನಕ್ಕೂ ಮುನ್ನವೇ ಸಿದ್ದರಾಮಯ್ಯ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಭವಿಷ್ಯ ನುಡಿದಿದ್ರು. ಯತ್ನಾಳ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ನುಡಿದಿದ್ದ ಬಿಎಸ್ವೈ ಭವಿಷ್ಯ ನಿಜವಾಗಲಿದೆ ಅನ್ನೋ ಸೂಕ್ಷ್ಮಗಳು ಇದೀಗ ಬಿಜೆಪಿ ಪಾಳೆಯದಿಂದಲೇ ಸಿಗುತ್ತಿವೆ. ಹೌದು, ಕೊರೋನಾ ಅಟ್ಟಹಾಸದ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಹಲವು ಬಿಜೆಪಿ ನಾಯಕರು ಫೀಲ್ಡ್ಗಿಳಿದಿದ್ದಾರೆ. ತೆರೆಮರೆಯಲ್ಲಿ ಸಚಿವ ಅರವಿಂದ ಲಿಂಬಾವಳಿ ಲಾಬಿ ಆರಂಭಿಸಿದ್ದಾರೆ. ಕೆಎಸ್ ಈಶ್ವರಪ್ಪ, ಸಿಪಿ ಯೋಗೇಶ್ವರ್, ಅರವಿಂದ ಬೆಲ್ಲದ್, ಬಸನಗೌಡ ಪಾಟೀಲ್ ಯತ್ನಾಳ್, ಡಿಸಿಎಂ ಅಶ್ವಥ್ ನಾರಾಯಣ್, ಮುರುಗೇಶ್ ನಿರಾಣಿ ಕೂಡ ಲಿಸ್ಟ್ನಲ್ಲಿದ್ದಾರೆ. ಇವರೆಲ್ಲರೂ ನಾಯಕತ್ವ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗಲು ನಿರ್ಧಾರ ಮಾಡಿದ್ದರಂತೆ. ಈ ವಿಷಯ ಗೊತ್ತಾದ ಮೇಲೆ ಸಿಎಂ ಯಡಿಯೂರಪ್ಪ ತರಾತುರಿಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಎನ್ನಲಾಗಿದೆ. ಮಸ್ಕಿಯಲ್ಲಿ ಬಿಜೆಪಿ ಸೋತರೂ ಬಿಎಸ್ವೈ ಪುತ್ರನಿಗೆ ಬಹುದೊಡ್ಡ ಹಿನ್ನಡೆ. ಬಿಜೆಪಿ ಒಂದು ಲೋಕಸಭೆ ಮತ್ತು ಒಂದು ವಿಧಾನಸಭೆ ಕ್ಷೇತ್ರವನ್ನು ಗೆದ್ದು ಮಸ್ಕಿಯನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟರೆ ಕಾಂಗ್ರೆಸ್ ನಾಯಕರಿಗೆ ಹುಮ್ಮಸ್ಸು ಬರುವುದು ಗ್ಯಾರಂಟಿ. ಆದರೆ ಇದು ಯಡಿಯೂರಪ್ಪ ಅವರನ್ನು ಸಿಎಂ ಗಾದಿಯಿಂದ ಇಳಿಸುವಷ್ಟು ಬಿರುಸಿನ ರಾಜಕೀಯ ಚದುರಂಗದಾಟಕ್ಕೆ ತಿದಿ ಒತ್ತುತ್ತದೆ. ಕೊರೋನಾ ನಿರ್ವಹಣೆಯಲ್ಲಿ ಬಿಎಸ್ವೈ ಸರ್ಕಾರದ ಹುಳುಕುಗಳನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒಂದೊಂದಾಗಿಯೇ ಜನರ ಮುಂದಿಡುತ್ತಿದ್ದಾರೆ. ಪ್ರತಿದಿನವೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಜನರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಜನ ರೊಚ್ಚಿಗೇಳುತ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ಬಿಎಸ್ವೈ ಬದಲಾವಣೆಯನ್ನು ಹೈಕಮಾಂಡ್ ಒಂದು ಗೇಮ್ ರೀತಿ ಬಳಸಬಹುದು. ಬೇರೆ ಸಂದರ್ಭದಲ್ಲಾದರೆ ಇಡೀ ಲಿಂಗಾಯತ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಅನ್ನೋ ಭಯ ಕಾಡುತ್ತದೆ. ಇಲ್ಲಿ ಬಿಎಸ್ವೈ ಪಾಲಿಗೆ ಮಸ್ಕಿ ಸೋಲು ಸಹ ಬಹುದೊಡ್ಡ ಹೊಡೆತವೇ ಆಗಿದೆ. ಹೌದು, ಮಸ್ಕಿಯಲ್ಲಿ ಸೋತರೆ ವಿಜಯೇಂದ್ರ ಅವರಿಗೆ ಸ್ವಲ್ಪ ಹಿನ್ನಡೆ ಆಗುವುದು ಗ್ಯಾರಂಟಿ. ವಿಜಯೇಂದ್ರ ಕೈ ಹಾಕಿದರೆ ಚುನಾವಣೆಯಲ್ಲಿ ಗೆಲುವು ಎಂಬ ಅವರ ಇಲ್ಲಿವರೆಗಿನ ಸ್ಟ್ರೈಕ್ ರೇಟ್ಗೆ ಹೊಡೆತ ಬೀಳುವುದು ಗ್ಯಾರಂಟಿ. ನೀವೇ ಹೇಳಿ, ಉಪಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ತರುತ್ತಲ್ಲವೇ? ಬಿಎಸ್ವೈ ಸ್ಥಾನ ಬದಲಾವಣೆಯಾದರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಉಳಿಯುತ್ತಾ? ಕೆಲವೇ ಗಂಟೆಗಳಲ್ಲಿ ಹೊರಬೀಳುವ ಫಲಿತಾಂಶ ಏನೆಲ್ಲ ಬದಲಾವಣೆ ತರಬಹುದು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.